ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು 10 ಎಣಿಸೋಷ್ಟರೊಳಗೆ ಅವ್ರು ಬರ್ಲಿಲ್ಲ ಅಂದ್ರೆ ಇದು ನನ್ನ ಲಾಸ್ಟ್ ಬರ್ಡೇ ಆಗುತ್ತೆ. Ten. 9. 8. 7. 6. 5. ಹೇ ವಿರಾಜ್, Four, 3, 2, 1. ಬುದ್ಧಿ ನೆಟ್ಗಿಲ್ವಾ? ಏನ್ ಹುಚ್ಚಾಟ ಆಡಕೊಂಡಿದ್ಯಾ? ನನಗ್ ಗೊತ್ತಿರೋ ಕೋಪಕ್ಕೆ. ಸಾರಿ ಸೀನಿಯರ್, ಕೋಪ ಮಾಡ್ಕೋಬೇಡಿ. ನಾನು ಹೇಳಿರ್ಲಿಲ್ವಾ ನಮ್ ಸೀನಿಯರ್ ಬಂದೇ ಬರ್ತಾರಂತ. ವೆಲ್ಕಮ್ ಸೀನಿಯರ್, ವೆಲ್ಕಮ್ ಟು ಮೈ ಬರ್ಡೇ ಪಾರ್ಟಿ. ಒಂದ್ ನಿಮಿಷ ಬಂದೆ, ನಾನು ಬರೋ ತನಕ ಕ್ಲಾಪ್ ಯಾರು ನಿಲ್ಸಂಗಿಲ್ಲ. ಅಣ್ಣ, ಅದಕ್ಕೆ ಕಾಲ್ ಮಾಡ್ತಿದ್ದಾರೆ, ಪ್ಲೀಸ್ ಈಗಲಾದರೂ ರಿಸೀವ್ ಮಾಡು. ಸುಮ್ಮನೆ ಇದ್ಬಿಡ ಚಮಟಿ. ಫೋನ್ ರಿಸೀವ್ ಮಾಡಕ್ ಏನ್ ರೋಗ ಇವನ್ಗೆ? ನಿಲ್ಸಿ. ಇದೇನಿದು? ನಾನ್ ನಿನ್ ಬರ್ಡೇ ಪಾರ್ಟಿಗೆ ಬರ್ಲೇಬೇಕು ಅನ್ನೋ ಈ ಹುಚ್ಚು ಹಠ ಯಾಕೆ ನಿಂಗೆ? ಹಠನೋ ಗಿಟನೋ, ಫೈನಲಿ ನೀವು ಬಂದ್ರಲ್ಲ ಸೀನಿಯರ್, ಅಷ್ಟ್ ಸಾಕ್ ನಂಗೆ. ಹೌದು, ಎಲ್ಲಿ ನಿಮ್ ಗಂಡ? ಕರ್ಕೊಂಡೇ ಬಂದಿಲ್ಲ? ಅಯ್ಯೋ ವಿರಾಜ್, ಕಮ್ಲಿ ಬಂದಿದ್ದಾಳೆ, ಅದಕ್ಕೆ ಖುಷಿ ಪಡೋದ್ ಬಿಟ್ಟು ಏನೇನೋ ಕೇಳ್ತಿದ್ಯಲ್ಲ. ಎನಿವೇಸ್, ಕೇಕ್ ಕಟ್ ಮಾಡಲ್ವಾ? ಅಯ್ಯೋ, ನಾವು ಅದಕ್ಕೆ ಕಾಯ್ತಿದ್ದೀವಿ. ನಮ್ಮ ವಿರಾಜ್ಗೆ ಏನೂ ಆಗಕ್ ಬಿಡಲ್ಲ ಇವರು, ಅದಕ್ಕೆ ಕರೆಕ್ಟ್ ಟೈಮಿಗೆ ಬಂದರು. ಎಲ್ರೂ ಓದಿ ಸುಮ್ಕಿರ್ತೀರಾ? ನಾನ್ ಬಂದಿರೋದು ಹುಟ್ಟಹಬ್ಬ ಆಚರಿಸಕ್ಕಲ್ಲ, ಇವನ್ ಸಮಸ್ಯೆ ಏನು ಅಂತ ಕೇಳಕ್ಕೆ. ಹೇಳು, ಈಗ ನಾನು ಏನ್ ಮಾಡ್ಬೇಕು? ಓ, ನೀನ್ ಹುಟ್ಟಹಬ್ಬಕ್ಕೆ ವಿಶ್ ಮಾಡ್ಬೇಕಾ? ಸರಿ, ವಿಶ್ ಮಾಡ್ಬೇಕಾ? ಅದನ್ನು ಮಾಡ್ತೀನಿ. ಹ್ಯಾಪಿ ಬರ್ಡೇ, ಖುಷಿಯಾಗಿರು. ಥ್ಯಾಂಕ್ ಯು.
ಹಾಗಿದ್ರೆ ಯಾವತ್ತೂ ನನ್ನ ಜೊತೆನೇ ಇರಿ. ಏನಂದೆ? ಏನಿಲ್ಲ ಥ್ಯಾಂಕ್ಸ್ ಅಂದೆ. ಸರಿ, ಡ್ರಿಂಕ್ಸ್ ತಗೊಳ್ಳಂತೆ, ಬನ್ನಿ. ನೋಡು, ನಾನು ಬಂದಿದ್ದು ಆಯ್ತು, ನಿಂಗೆ ವಿಶ್ ಮಾಡಿದ್ದು ಆಯ್ತು. ಇಲ್ಲಿ ನಾನು ಇದ್ದೀನೇನು ಮಾಡಲಿ? ನಾನೇನು ಹೊರಡ್ತೀನಿ. ನಡಿಯರಿಕಾ, ಹೊರಡುಮ್ಮ. ಸೀನಿಯರ್ ನಿಂತ್ಕೊಳ್ಳಿ. ನೀವಿಲ್ಲ ಅಂದ್ರೆ ಪಾರ್ಟಿನೇ ನಡೆಯೋದಿಲ್ಲ. ನೋಡು, ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರಬೇಡ. ಏನೋ ಹೋಗ್ಲಿ ಪಾಪ ಅಂತ ವಿಶ್ ಮಾಡಿದ್ರೆ ಇವಾಗ ತಲೆ ಮ್ಯಾಕೆ ಬಂದು ಕುಂತ್ಕೊತಿಯಲ್ಲ. ನಿನ್ನ ಆಸೆ ಪ್ರಕಾರ ಬಂದೀವ್ ತಾನೆ. ಸುಮ್ಮನೆ ನನ್ನ ತಲೆ ತಿನ್ಬೇಡ. ಇನ್ನೊಂದು ಕಿತ ನನ್ನ ಸವಾಸಕ್ಕೆ ಬಂದ್ರೆ ಸರಿ ಇರಕ್ಕಿಲ್ಲ. ಕಮಲಿ, ಒಂದ್ ನಿಮಿಷ ನಿಂತ್ಕೋ. ಬರೋದ್ ಬಂದಿದೀವಿ, ಇನ್ನ ಸ್ವಲ್ಪ ಹೊತ್ತು ಇದ್ದೋಗೋಣ. ಅನಿಕಾ, ನಿನ್ಗೆ ನನ್ನ ತಲೆ ಕೆಟ್ಟಾಯ್ತಾ? ನಾನು ಯಾಕೆ ಇಲ್ಲಿರ್ಬೇಕು? ಸುಮ್ಕೆ ನಡಿ, ಗೊತ್ತಾಗೈತೆ. ಕಮಲಿ ಅವರೇ, ನಿಂತ್ಕೊಳ್ಳಿ ಪ್ಲೀಸ್, ಪಾರ್ಟಿ ಮುಗಿಸ್ಕೊಂಡೋಗಿ. ಹೌದು ಕಮಲಿ ಅವರೇ, ಕೇಕ್ ಕಟ್ ಮಾಡೋ ತನಕ ಆದರೂ ಇರಿ. ನೀವೀಗೆ ಹೊಂಟೋದ್ರೆ ಅವ್ನು ಕೇಕ್ ಕೂಡ ಕಟ್ ಮಾಡೋದಿಲ್ಲ. ನಿಮಗೋಸ್ಕರ ನಾವೆಲ್ಲ ಇಷ್ಟೊತ್ತು ಕಾಯ್ತಿದ್ದೀವಿ. ನೀವು ಬಂದಮೇಲೆ ಪಾರ್ಟಿಗೊಂದು ಕಳೆ ಬಂದಿದೆ. ಪ್ಲೀಸ್ ಈ ಪಾರ್ಟಿ ಮುಗಿಸ್ಕೊಂಡೋಗಿ, ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ. ನೋಡಿ, ನೀವೆಲ್ಲ ಏಟೆ ಕೇಳ್ಕೊಂಡ್ರು ಅಟೆಯ. ಇಲ್ಲಿ ನಾನು ಇನ್ನೊಂದು ಕ್ಷಣನೂ ಇರಕ್ಕಿಲ್ಲ. ಕಮಲಿ, ನಿಂತ್ಕೋ. ನೋಡು, ನೀನ್ ಪಾರ್ಟಿಗೆ ಬರಲ್ಲ ಅಂತ ತನ್ನಿಂದ ತಾನೇ ಶೂಟ್ ಮಾಡ್ಕೊಳಕ್ ಹೊರಟಿದ್ದ ಈ ವಿರಾಜ್. ಈಗ ನೀನ್ ಹೊರಟ್ರೆ ಮತ್ತೆ ಅದೇ ಕೆಲಸ ಮಾಡಿದ್ರೆ ಏನ್ ಮಾಡೋದು? ಅಲ್ಲ, ನಿನಗೆ ಗೊತ್ತಲ್ವಾ ಕಮಲಿ, ಈ ವಿರಾಜ್ ಎಷ್ಟು ಡೇಂಜರಸ್ ಫೆಲೋ ಅಂತ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಕಷ್ಟ ಕಮಲಿ. ನಿಂಗೂ ಗೊತ್ತಲ್ಲ ಮನೆಯಾಗೆ. ಎಸ್, ಐ ನೋ, ಬಟ್ ಜಸ್ಟ್ 5 minutes ಅಷ್ಟೇ. ಪ್ಲೀಸ್ ಇರು ಕಮಲಿ. ಮೇಡಮ್ ಪ್ಲೀಸ್ ಒಂದು ಸ್ವಲ್ಪ ಹೊತ್ತು ಈ ಪಾರ್ಟಿಲಿರಿ. ಇದು ವಿರಾಜ್ ಮತ್ತೆ ಎಲ್ಲ ಫ್ರೆಂಡ್ಸು ಸೇರಿ ಮಾಡ್ಕೋತಾರೋ ರಿಕ್ವೆಸ್ಟ್. ಕಮಲಿ, ಒಪ್ಕೊಂಬಿಡು. ಸರಿ, ಇರ್ತೀನಿ. ಆದ್ರೆ ಸ್ವಲ್ಪ ಹೊತ್ತು ಆಟೆಯ. ಮಗ, ಹಾಗಾದ್ರೆ ಕೇಕ್ ಕಟ್ ಮಾಡೋಣ. ಫಸ್ಟು ವೆಲ್ಕಮ್ ಡ್ರಿಂಕ್ಸ್, ಆಮೇಲೆ ಕೇಕ್ ಕಟ್ಟಿಂಗ್. ಓ ವಾವ್, ವೆಲ್ಕಮ್ ಡ್ರಿಂಕಾ? ವಿರಾಜ್, ನೀ ಕಮಲಿನ ವೆಲ್ಕಮ್ ಮಾಡು. ನಾನು ಅವಳ ಋಷಿ ಲೈಫಿಂದ ಟಾಟಾ ಬಾಬಾಯ್ ಹೇಳೋ ಥರ ಮಾಡ್ತೀನಿ. ಕಮಲಿ, ಜಸ್ಟ್ 1 minute, ನಾನು ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಏನಾಯ್ತು? ಅಪ್ಪ, ನಿಮ್ಮ ಫೋನ್ ಕೊಡಿ. ಏನಾಯ್ತಮ್ಮ? ಕೊಡಿ ಅಪ್ಪ. ಏನಾಯ್ತು? ಆದಷ್ಟು ಬೇಗನೆ ಈ ಪಾರ್ಟಿಯಿಂದ ಮನೆಗೆ ಹೊರಟ್ಬಿಡ್ಬೇಕು. ಅಲ್ಲೋಗಿ ಅತ್ತೆಮ್ಮನ ಹುಡ್ದಬ್ಬನ ಆಚರಣೆ ಮಾಡಬೇಕು. ಮೇಡಮ್ ಡ್ರಿಂಕ್ಸ್. ನೋ ಥ್ಯಾಂಕ್ ಯು. ಹಾಂ, ಬಂದೆ.
ಲೇ ಕೆಸರಿನ ಕಮಲಿ, ನಾನು ನಿನ್ನ ಬೀಳಿಸ್ತಾ ಇರೋದು ಬಲೆ ಒಳಗಲ್ಲ, ಅಲೆ ಒಳಗೆ. ಈ ಅಲೆ ನಿನ್ನ ಹೇಗ್ ಕೊಚ್ಕೊಂಡು ಹೋಗುತ್ತೆ ಅಂದ್ರೆ ನೀನು ಋಷಿ ಜೀವನದಿಂದ ದೂರ, ತುಂಬಾ ದೂರ ಹೊಟ್ಟೋಗ್ತೀಯ. ನಂಗೆ ಬೇಡ ಅನಿಕಾ. ಬೇಡ ಅಂತಿದ್ಯಾ ಕಮಲಿ? ನಿನ್ಗೋಸ್ಕರ ನಾನೇ ತಗೊಂಡ್ ಬಂದಿದ್ದೀನಿ, ತಗೋ. ಅನಿಕಾ, ನಂಗೆ ಇದೆಲ್ಲ ಬೇಡ. ಆದಷ್ಟು ಬೆನ್ನ ನನ್ನ ಮನೆಗೆ ಹೋಗ್ಬೇಕು. ನೀನ್ ಕೇಕ್ ಕಟ್ ಮಾಡ್ಲಿ ಅಂತ ಕಾಯ್ತೀನಿ ಆಟಯ್ಯ. ಅಯ್ಯೋ ಕಮಲಿ, ಇನ್ನೇನ್ ಕೇಕ್ ಕಟ್ ಮಾಡ್ಬಿಡ್ತಾನೆ ನೋಡು. ಎಲ್ರು ಆಕ್ಚುಲಿ ಕುಡಿತಿದ್ದಾರೆ, ನಾವ್ ಕುಡಿಯಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ತಗೋ ಕುಡಿ. ಅನಿಕಾ, ಇದ್ಯಾವುದು ನಂಗೆ ಅಭ್ಯಾಸ ಇಲ್ಲ, ಬೇಡ ಅನಿಕಾ. ಸೀನಿಯರ್, ಏನೇ ಕೇಳಿದ್ರು ಬೇಡಾನೆ ಅನ್ನೋದು ನೀವು. ಇವತ್ತು ನಾನು ಬರ್ತಡೇ, ಪ್ಲೀಸ್ ಇವತ್ತೊಂದು ದಿವಸ ನನ್ನ ಮಾತು ಕೇಳಿ. ಅದು ಬೇರೇನೂ ಅಲ್ಲ, ಸಾಫ್ಟ್ ಡ್ರಿಂಕ್ಸ್ ಅಷ್ಟೇ, ಕುಡೀರಿ. ಕಮ್ ಆನ್ ಕಮಲಿ, ಪ್ಲೀಸ್ ಡ್ರಿಂಕ್ ಇಟ್. ಇಲ್ಲಾಂದ್ರೆ ಇವರೆಲ್ಲ ಸೇರ್ಕೊಂಡು ಸುಮ್ಮನೆ ಇರಿಟೇಟ್ ಮಾಡ್ತಾರೆ. ಕುಡಿ ಕಮಲಿ. ಹಾ, ಚೆನ್ನಾಗಿದೆಯಲ್ಲ? ಹೆಸರಿನ ಕಮಲಿ, ನಿನ್ ಕತೆ ಮುಗೀತು ಕಣೆ. ಅಣ್ಣ, ಮೋಸ್ಟ್ಲಿ ಅದಕ್ಕೇನೆ ಮಾಡ್ತಿರ್ಬೇಕು. ಅವ್ರ ತಂದೆ ನಂಬರಿಂದ ನೋಡಿ, ರಿಸೀವ್ ಮಾಡು. ಅದೇನು ಅಂತ ಒಂದ್ಸಲ ಕೇಳು. HMT ನನ್ನ ಪಾಡ ನನ್ನ ಬಿಟ್ಬಿಡೋ ಪ್ಲೀಸ್, ನನಗೆ ತಲೆ ಕೆಡ್ತೈತೆ ಹೇಳ್ತಾ ಇದ್ದೀನಿ. ಆಯ್ತು ಬಿಡಪ್ಪ, ಆಯ್ತು ಬಿಡು. ನಿನ್ಗೆ ಹೇಳೋ ಅಷ್ಟು ದೊಡ್ಡವನಲ್ಲ ನಾನು. ಹೋಗೋಗಿ ನಿನ್ಗೆ ಹೇಳ್ತಿದ್ದೀನಲ್ಲ ನಾನು. ನಾನು ನೋಡ್ಕೋಬೇಕು. ಏನಾಯ್ತು ಕಂದ? ಅಪ್ಪ, ಅಮರ್ ನನ್ನ ಕಾಲ್ಸ್ನ ಅವಾಯ್ಡ್ ಮಾಡ್ತಿದ್ದಾನೆ. ನನ್ನ ಕಾಲ್ಸ್ನ ಪಿಕ್ ಮಾಡ್ತಿಲ್ಲ. ಸೇಫಾಗಿ ಮನೆಗೆ ರೀಚ್ ಆದ್ನೋ ಇಲ್ವಾ ಒಂದು ಗೊತ್ತಾಗ್ತಿಲ್ಲ ಅಪ್ಪ. ಡೋಂಟ್ ವರಿ, ಒಂದು ಸ್ವಲ್ಪ ತಾಳಿ ಫೋನ್ ಮಾಡ್ಬೋದು. ಏನೂ ಆಗಲ್ಲ, ಧೈರ್ಯವಾಗಿರಕ್ಕಂತ ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೋತಾರ? Come on guys, ಕೇಕ್ ಕಟ್ ಮಾಡೋ ಟೈಮ್ ಆಯ್ತು. ಕೇಕ್ ತಗೊಂಬನ್ನಿ.
ನಿಮಿಷ ವಿರಾಜ್, ಕೇಕ್ನ ತಿನ್ಸೋಕ್ ಮುಂಚೆ ಬರ್ತ್ಡೇ ಬಾಯ್ ಆಗಿರೋ ನೀನು ಅಟ್ಲೀಸ್ಟ್ ಒಂದು 4 ಮಾತು ಹೇಳ್ಬೇಕಲ್ವಾ? ವೈ ಡೋಂಟ್ ಯು ಸೇ ಸಮಥಿಂಗ್? ಏನ್ ಮಾತಾಡ್ಲಿ? ಪ್ರತಿ ವರ್ಷನೂ ನನ್ನ ಬರ್ಡೇ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂತಿದ್ದೀನಿ. ಆದ್ರೆ ಈ ವರ್ಷದ ಬರ್ಡೇ ಮಾತ್ರ ನನಗೆ ತುಂಬಾ ತುಂಬಾ ಸ್ಪೆಷಲ್. ಅದಕ್ಕೆ ಕಾರಣ ನಮ್ಮ ಸೀನಿಯರ್. ಬರೀ ಈ ವರ್ಷ ಅಲ್ಲ, ಇನ್ ಬರೋ ಎಲ್ಲಾ ಬರ್ಡೇಗೂ ಅವ್ರು ನನ್ನ ಜೊತೆ ಇರ್ಬೇಕಂತ ಆಸೆ ಪಡ್ತೀನಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೀನಿಯರ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಕೆಸರಿನ ಕಮಲಿ, ಈಗ ನಿನ್ನ ಹಣೆ ಬರಹನ ಬದಲಾಯಿಸೋ ಕೆಲಸ ಮಾಡ್ತೀನಿ, ಆಮೇಲೆ ನೋಡು ಮಜಾನ. ಇವತ್ತಿಗೆ ನಿನ್ನ ಚಾಪ್ಟರ್ ಕ್ಲೋಸ್ ಕಮಲಿ. ನನ್ನ ಖುಷಿ, ನನ್ನ ಋಷಿ ಎರಡೂ ನನಗೆ ಸಿಗುತ್ತೆ. ಇನ್ಮೇಲೆ ನಂದೇ ಹವ. ನೋಡ್ತಾ ಇರು, ಪೊಲೀಸ್ ಅವ್ರು ಬಂದು ಇದ್ರ ಜೊತೆಗೆ ನಿನ್ನನ್ನು ಸ್ಟೇಷನ್ಗೆ ಗೆಳ್ಕೊಂಡು ಹೋಗ್ತಾರೆ. ಎಸ್, ಪೊಲೀಸವರು ಇಲ್ಲಿ ಬಂದು ಹುಡುಕಿದ್ರೆ ಡ್ರಗ್ಸ್ ಈಸಿಯಾಗಿ ಸಿಗಬೇಕು. ಅದೇ ನನಗೂ ಬೇಕಾಗಿರೋದು.